ಹೊಸಕೋಟೆ ತಾಲೂಕಿನ ಬೈಲು ನರಸಾಪುರ ಗ್ರಾಮ ಪಂಚಾಯಿತಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯಗಳಿಸಲಿದೆ ಎಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಿಳಿಸಿದ್ದಾರೆ. ಬೈಲು ನರಸಾಪುರ ಗ್ರಾಮ ಪಂಚಾಯಿತಿ ಸದಸ್ಯರು ಅಕಾಲಿಕ ಮರಣದಿಂದ ನಿಗದಿಯಾಗಿದ್ದ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು, ಈ ಸ್ಪರ್ಧೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಯಗಳಿಸಲಿದ್ದಾರೆ. ಈಗಾಗಲೇ ಪಕ್ಷದ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಗಳಿಸಿ ಜನ ಕಾಂಗ್ರೆಸ್ ಪಕ್ಷವನ್ನು ಕೈ ಬಲಪಡಿಸುತ್ತಿದ್ದಾರೆ. ಅದೇ ರೀತಿ ಈಗಾಗಲೇ ಜಯಗಳಿಸಿದ್ದ ನಮ್ಮ ಅಭ್ಯರ್ಥಿ ಸ್ಥಾನಕ್ಕೆ ಈಗ ನಡೆದ ಚುನಾವಣೆಯಲ್ಲಿ ಸಹ ನಮ್ಮದೇ ಪಕ್ಷದ ಅಭ್ಯರ್ಥಿ ಜಯಗಳಿಸಿದ್ದಾರೆ ಎಂದು ಬ್ಲಾಕ್ ಅಧ್ಯಕ್ಷ ಸಗೀರ್ ಅಹಮದ್ ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅಭ್ಯರ್ಥಿ ನಾಸಿರ್ ಅಹಮದ್, ಚಾಂದ್ ಪಾಷಾ, ಮನ್ಸೂರ್ ಅಲಿ ಖಾನ್ ಸಹ ಅಭ್ಯರ್ಥಿ ಪರ ಮಾತನಾಡಿ ಜಯದ ವಿಶ್ವಾಸ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, NKST4 ನ್ಯೂಸ್, ಹೊಸಕೋಟೆ. ಹೋದ ಸಲ ನಾವು ಸುಮಾರು 309 ಓಟಿಂದ ಗೆದ್ಕೊಂಡು ಬಂದಿದ್ದು. ಈ ಸಲ ಮೋರ್ ದೆನ್ 400 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಾವು 100% ಗೆದ್ಕೊಂಡು ಬರ್ತೀವಿ. ನಮ್ಮ ಕ್ಯಾಂಡಿಡೇಟ್ ಇವರೇ, ಸೈಯದ್ ನಾಸೀರ್ ಅಂತ, ಒಳ್ಳೆ ಕ್ಯಾಂಡಿಡೇಟು, ಸೋಷಿಯಲ್ ವರ್ಕರು. ಕೋನಾ ಸ್ಪರ್ಧೆ ಆಗಿದೆ. ಒಬ್ಬರು ನಮ್ಮ ಸೈಯದ್ ನಾಸೀರು ನಮ್ಮ ಕಡೆಯಿಂದ, ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ, BJPಯಿಂದ ಜಬಿ ಅಹಮದ್, ಮತ್ತೆ ಕ್ಯಾಂಡಿಡೇಟು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಅಬರಾರ್. ಹೌದು, ಖಂಡಿತ. ಈ ತ್ರಿಕೋನ ಸ್ಪರ್ಧೆಯಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಸೈಯದ್ ನಾಸೀರ್ ನಾವು ಗೆಲ್ಕೊಂಡು ಬರ್ತೀವಿ. ಸರ್, ನಾವು ಕಾಂಗ್ರೆಸ್ ಪಾರ್ಟಿನಿಂದ ಆಗಿದ್ದೀರಿ. ಸುಮಾರಾಗ ಒಂದು 400 ಓಟಿಂದ ಗೆಲ್ಲೋಕೆ ನಮ್ಗೆ ಅವಕಾಶ, ಒಂದು ನೆಮ್ಮದಿ ಐತೆ. ಗೆಲ್ಲಕ್ಕೆ ಅಂತ ಒಂದು ನಂಬಿಕೆ ಐತೆ ಕಾಂಗ್ರೆಸ್ ಪಾರ್ಟಿನಿಂದ. ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷನಿಂದ 2 ಗ್ಯಾರಂಟಿ ಕೊಟ್ಟವ್ರೆ, 3 ಗ್ಯಾರಂಟಿ ಕೊಟ್ಟವ್ರೆ, 5 ಗ್ಯಾರಂಟಿ ಕೊಟ್ಟವ್ರೆ. ಒಂದು 2,000 ಒಂದು ಗ್ಯಾರಂಟಿ ತಿಂಗಳಿಗೆ. ಮಿಕ್ಕಿತ್ತು ಕರೆಂಟ್ ಫ್ರೀ, ಕರೆಂಟ್ ಐತೆ, ಬಸ್ ಫ್ರೀ ಐತೆ. ನಮ್ಮ ಕಾಂಗ್ರೆಸ್ ಪಾರ್ಟಿನಿಂದ ಜಾಸ್ತಿ ಅವಕಾಶ ಐತೆ. ನಮ್ಮ ಜನಕ್ಕೆ, ಬಡವ್ರ ಜನಕ್ಕೆ ಜಾಸ್ತಿ ಅವಕಾಶ ಐತೆ. ಅದಕ್ಕೋಸ್ಕರ ನಾವು ಮುಂದೆ ಬರಕ ಖುಷಿ ಐತೆ. ನಮ್ಮ ನಾಸಿರ್ ಅಂತ. ನಮ್ಮ ಹೆಸರು ಸಗೀರ್ ಅಹಮದ್ ನೂರುಲ್ಲಾ, ಬ್ಲಾಕ್ ಅಧ್ಯಕ್ಷರು, ನಂದಗುಡಿ ಮತ್ತೆ ಸೂರ್ಯಬೆಲೆ ಅಧ್ಯಕ್ಷರು ನಾವು. ನಮ್ಮ ಬೈಲಾನ್ಸಾಪುರ, ಇದು ಬೈಲಾನ್ಸಾಪುರ ಗ್ರಾಮ ಪಂಚಾಯತಿ. ಬೈಲಾನ್ಸಾಪುರ ಗ್ರಾಮ ಪಂಚಾಯತಿನಾಗೆ ಬೈಲಾನ್ಸಾಪುರ ಒಂದು, ಹೆಡಕನಹಳ್ಳಿ, ಕೊಳ್ಟಿ, ಚಿಕ್ಕೊಳ್ಟಿ, ದೊಡ್ಡಗಿನಹಳ್ಳಿ, ಗುಂಡಹಳ್ಳಿ ಅಷ್ಟು ಊರು ಬರುತ್ತೆ. ಟೋಟಲ್ ಬೈಲಾನ್ಸಾಪುರ್ನಲ್ಲಿ ಸುಮಾರು 4,000 ಓಟ್ ಇದೆ. ಅದರಲ್ಲಿ 10 ಮೆಂಬರ್, ಬೈಲಾನ್ಸಾಪುರ್ನಾಗೆ 10 ಮೆಂಬರ್. 10 ಮೆಂಬರ್ನ ಎಲ್ಲ ನಾವು ಗೆದ್ಕೊಂಡು ಬಂದಿದ್ದು. ಹೋದ ಸಾರಿ 1 ಮೆಂಬರ್ದು ಸ್ವಲ್ಪ ಅದು ಗ್ರಾಟ್ ಆಗಿ ಅವರು ತಿರುಗಿಬಿಟ್ಟಿದ್ದು. ಅದಕ್ಕೋಸ್ಕರ ಮತ್ತೆ ಬೈ ಎಲೆಕ್ಷನ್ ಆಯಿತು. ಇವತ್ತು ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಒಬ್ಬರಿಗೆ ನಾವು ನಮ್ಮ ಲೀಡರ್ಸ್ಗೆ ಟಿಕೆಟ್ ಕೊಟ್ಟಿರೋದು. ಅವ್ರ ಹೆಸರು ಸೈಯದ್ ನಾಸೀರ್ ಅಂದ್ಬಿಟ್ಟು. ಇವತ್ತು ಆ 42 ನಂಬರ್ ವಾರ್ಡದು, ಆ ವಾರ್ಡ್ನಾಗೆ ಸುಮಾರು ಇಂದಿರಾನಗರ್ ವಾರ್ಡ್ ಸುಮಾರು 1,141 ಓಟ್ ಇದೆ. ಅದರಲ್ಲಿ ಇವತ್ತು 1,017 ಓಟ್ ನಡೆದಿದೆ. ನಮಗೆ ಸುಮಾರು ಇವತ್ತು 100% ನಾವು ಗೆದ್ದಬೇಕು ಅಂದ್ಬಿಟ್ಟು ನಮ್ಮ ಐಡಿಯಾ ಇದೆ. ನಮ್ಮ ಈ ವಾರ್ಡ್ನಾಗೆಲ್ಲ 1,037 ಆಗಿತ್ತು. ಪೋಲಿಂಗ್ 1,030 ಆಗಿತ್ತು. ನಾವು 430 ಗೆದ್ದೀವಿ. 430 ಗೆದ್ದಿದ್ದು. ಎಲ್ಲ ಕಡೆ ಓಟ್, ಎಲ್ಲ ಜನ ಬಂದು ಓಟ್ ಹಾಕಿದ್ದಾರೆ. 90% ಓಟ್ ಪೋಲಿಂಗ್ ಆಗಿದೆ. 90% ಆಗಿದೆ. ವಿಶ್ವಾಸ ಅದೇ. ನಮ್ಮ ಶರತ್ ಬಚ್ಚೇಗೌಡ MLA, ನಮ್ಮ ಕಾಂಗ್ರೆಸ್ ಪಾರ್ಟಿ ಇವಾಗ ಆಲ್ರೆಡಿ 3 MLA 3 ಕ್ಷೇತ್ರನಾಗಿ ನಮ್ಗೆ ಗೆದ್ಕೊಂಡು ಬಂದಿದ್ದಾರೆ. ಯೋಗೇಶ್ವರ್ ಆಗಲಿ, ಅನ್ನಪೂರ್ಣ ಆಗಲಿ, ಯಾಸೀರ್ ಅಹಮದ್ ಆಗಲಿ, ಎಲ್ಲ ಕಾಂಗ್ರೆಸ್ ನ್ಯಾಯಕ್ಕೆ ಆಗಿ ಪ್ರಿಯಾಂಕಾ ಗಾಂಧಿನ 3 ಲಕ್ಷ ಓಟ್ನಾಗಿ ಅವ್ರನ್ನ ಗೆದ್ದಿದ್ದಾರೆ. ತುಂಬ ಖುಷಿ ಆಗ್ತದೆ. ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ನಮ್ಮ ಕಾಂಗ್ರೆಸ್ ಪಾರ್ಟಿ. ನಾವು ಗೆಲ್ತೀನಿ. ನಮ್ಮೂರಾಗೆ ನಮ್ಮ ನಾಸೀರ್
ಸೈಯದ್ ನಾಸೀರ್ ಅವ್ರ ಗೆಲ್ತೀನಿ, ನಾವು ಗೆಲ್ಸ್ಕೊಂಡು ಬರ್ತೀವಿ ನಾವು.